ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ಬಿಸಿ ಬಿಸಿ ಕ್ಯಾರೆಟ್ ಸೂಪ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಇದು ಜ್ವರ ಇರೋರಿಗೆ, ಕೆಮ್ಮಿರೋರಿಗೆ ತುಂಬಾ ಒಳ್ಳೆಯದು ತರಕಾರಿ ಸೂಪು. ನಾವು ಯಾವ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ನಾನು ಕ್ಯಾರೆಟ್ ಮಾತ್ರ ಬಳಸಿದ್ದೀನಿ. ಒಂದು ಬಟ್ಲನ್ನ ಇಟ್ಕೊಂಡು ಒಂಚೂರು ಎಣ್ಣೆ ಜಾಸ್ತಿ ಬೇಡ, ಒಂದು ಸ್ವಲ್ಪನೇ ಹಾಕ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ ತುರ್ಕೊಂಡಿದ್ದೆ, ಶುಂಠಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಎರಡು ತುರಿದು ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ. ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳೋಣ ಇದನ್ನು. ಒಂದು 10 ನಿಮಿಷ ಹುರ್ಕೊಬೇಕು, ಹಸಿ ಸ್ಮೆಲ್ಲು ಹೋಗ್ಬಿಡ್ಬೇಕದು. ಕ್ಯಾರೆಟು ಸಣ್ಣ ಸಣ್ಣ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ, ಇದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹುರಿಯೋಣ ಸ್ವಲ್ಪ ಹೊತ್ತು. ಇದು ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹುರ್ಕೊಬೇಕು. ಅರ್ಧ ಬರ್ಧ ಬೆಂದರೆ ಸಾಕು, ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ. ಮಧ್ಯದಲ್ಲಿ ಕ್ಯಾರೆಟು ತಿನ್ನೋಕ್ಕೆ ಸಿಗಬೇಕು, ಆ ಥರ ಬೇಯಿಸ್ಕೊಬೇಕು. ಇದನ್ನು ಎಣ್ಣೆನಲ್ಲೇ ಹುರ್ಕೊಂಡ್ರೆ ಸಾಕು, ಬೇಯಿಸೋದೇನು ಬೇಕಾಗಿಲ್ಲ. ಪೆಪ್ಪರ್ ಪೌಡ್ರು, ಖಾರ ಬೇಕಲ್ವ, ಅದಕ್ಕೆ ಪೆಪ್ಪರ್ ಪೌಡ್ರ್ ಒಂಚೂರು ಸೇರಿಸ್ಕೊತಾ ಇದ್ದೀನಿ. ಇದನ್ನು 5 ನಿಮಿಷ ಹುರ್ಕೊಂಡು ಹುಣಸೆಹಣ್ಣು ರಸ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಹುಳಿಗೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೆಲ್ಲ ಸೇರಿಸೋದ್ರಿಂದ ಸೂಪು. ಹುರ್ಕೊಂಡು ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ದೆ, ಬರೀ ನೀರು ತೆಗೆದು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಬೇಯಿಸ್ಕೊಂಡು ಇದಕ್ಕೆ ನೀರು ಬಳಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕಾದ್ರೆ ಸೂಪು, ಹಾಟ್ ಸೂಪ್ ಅಂತ ಒಂದು ಪೌಡ್ರ್ ಬರುತ್ತೆ, ಆ ಸೂಪ್ ಪೌಡ್ರನ್ನ ತಂದು ಇದಕ್ಕೆ ಹಾಕ್ಕೊಬೇಕು. ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಇದು. ಅದರಲ್ಲೂ ಹುಳಿ ಖಾರ ಎಲ್ಲ ಇರುತ್ತೆ, ನೋಡಿ ಹಾಕ್ಕೊಬೇಕು, ಖಾರ ಹುಳಿ ಎಲ್ಲನೂ. ಅದು 10 ನಿಮಿಷ ಬೆಂದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು, ಅಷ್ಟೇ. ಸ್ಟವ್ ಆಫ್ ಮಾಡಿಬಿಡಬೇಕು. ಒಳ್ಳೆ ಸೂಪ್ ರೆಡಿ.